ಸೊ ಆ ರೀತಿಯಲ್ಲಿ ನಮ್ಮ ಕಾನ್ಫಿಡೆನ್ಸ್ ಹೆಂಗಿದೆ ಅಂತಂದರೆ, ಇದರಲ್ಲಿ ಪ್ರಮುಖವಾಗಿ ಇನ್ನೊಂದು ವಿಷಯ ಹೇಳಬೇಕು. ಪ್ರಕಾಶ್ ಬೆಳವಾಡಿಯವರು ಕೂಡ ಒಂದು ಪ್ರಮುಖ ಪಾತ್ರವನ್ನು ಮಾಡಿದ್ದಾರೆ. ಅವ್ರದ್ದು ಒಂದು ಭಾಗ ಅವ್ರದ್ದು ಶೂಟಿಂಗ್ ಆಗಿದೆ, ಇನ್ನು ನೆಕ್ಸ್ಟ್ ಶೆಡ್ಯೂಲ್ ಇದೆ. ಪ್ರಕಾಶ್ ಬೆಳವಾಡಿಯವರು ಕೂಡ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಮತ್ತು ನಮ್ಮ ಈ ಸಬ್ಜೆಕ್ಟ್ ಏನಿದೆ, ದೇವಸಸ್ಯ ಅಂತೇನು ಸಬ್ಜೆಕ್ಟ್ ಇದೆ, ಇದು ಎಲ್ಲ ಭಾಷೆಯಲ್ಲೂ ಕೂಡ ಕನೆಕ್ಟ್ ಆಗುತ್ತೆ. ಈಗ ಟ್ರೈಬಲ್ಸ್, ಸಿದ್ಧಿಗಳೊಂದೇನು, ಅವರು ಟ್ರೈಬಲ್ಸ್, ಹೌದಾ? ಟ್ರೈಬಲ್ಸ್ ಎಲ್ಲ ಕಡೆಗೂ ಇದ್ದಾರೆ. ಆಂಧ್ರದಲ್ಲಿದ್ದಾರೆ, ಈಗ ಪಶ್ಚಿಮ ಬಂಗಾಳದಲ್ಲಿದ್ದಾರೆ, ಮರಾಠಿ ಮಹಾರಾಷ್ಟ್ರದಲ್ಲಿದ್ದಾರೆ, ತಮಿಳ್ನಾಡಲ್ಲಿದ್ದಾರೆ, ಟ್ರೈಬಲ್ಸ್ ಇದ್ದಾರೆ. ಹೀಗೆ ಎಲ್ಲ ಭಾಷೆಯಲ್ಲೂ ಕೂಡ ಕನೆಕ್ಟ್ ಆಗುತ್ತೆ. ಇವನ್ ಫಾರಿನ್ ಅಂತಂದರೆ ನೀವು ಆಫ್ರಿಕನ್ ಕಂಟ್ರಿ, ಅಮೇರಿಕನ್ ಕಂಟ್ರಿಲೂ ಕೂಡ ಅಮೇರಿಕದಲ್ಲಿ ಮೂಲ ನಿವಾಸಿಗಳೇ ಸಿದ್ಧಿಗಳು, ಮೀನ್ಸ್ ಆಫ್ರಿಕನ್ಸ್. ಇದು ನಮ್ಮ ಸಬ್ಜೆಕ್ಟ್ ಅನ್ನುವಂಥದ್ದು ಯೂನಿವರ್ಸಲ್ ಸಬ್ಜೆಕ್ಟ್ ಇದು, ಆಯಿತಾ? ಮತ್ತು ಈ ಟ್ರೈಬಲ್ಸ್ ಇರುವಂಥದ್ದು ಕೂಡ ಒಂದು ಅಟ್ರಾಕ್ಟಿವ್ ಪಾಯಿಂಟ್ ಇದು, ಆ ಕತೆ. ಮತ್ತು ಸಸ್ಯದಕ್ಕೆ ಒಂದು ಕಾಡಲ್ಲಿರುವಂಥ ಒಂದು ಸಸ್ಯದ ಕುರಿತು ನಾವು ಮಾಡಿದಂಥ ಒಂದು ಕಂಟೆಂಟ್ ಆದ್ದರಿಂದ ಇದು ಅದ್ಭುತವಾದಂಥ ಒಂದು ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ಜನ ಇಷ್ಟಪಡುವಂತಹ, ಎಲ್ಲ ಕಡೆ ಕನೆಕ್ಟ್ ಆಗುವಂತಹ ವಿಷಯ ಆಗಿದೆ ಅಂಥೇಳಿ ನಮ್ಗೆ ಅನ್ನಿಸ್ತು. ನಮಗೆ 100% ಕಾನ್ಫಿಡೆನ್ಸ್ ಇದೆ. ಯಾಕೆಂದರೆ ನಾನು ಪ್ರತಿಯೊಂದು ಸೀನನ್ನು ಕೂಡ ನಾವು ಕೂಡ ಜೊತೆ ಕೂತ್ಕೊಂಡು ನಮ್ಮೊಂದು ಟೀಮ್ ಮಾಡ್ಕೊಂಡು ನಾವು ಎಲ್ಲರಿಗೂ ಕೂಡ ತೋರಿಸ್ತಾ ಇದ್ವಿ. ನಾವು ಮಾಡಬೇಕಾದ್ರೆ ಒಬ್ಬ ರಿಕ್ಷಾ ಡ್ರೈವರ್ ತೋರಿಸ್ತಾ ಇದ್ವಿ, ನಾವು ಸೀನ್ ಬರ್ಕೊಂಡಾಗ ಒಬ್ಬ ಕೂಲಿ ಕಾರ್ನ ಕೇಳ್ತಾ ಇದ್ವಿ, ಒಬ್ಬ ಗಾವಡಿ ಕೆಲಸ ಅವನನ್ನು ಕೂಡ ಕರ್ಕೊಬಂದು ಕೂರಿಸ್ತಾ ಇದ್ವಿ. ಎಲ್ಲರನ್ನೂ ಕೂರಿಸ್ಕೊಂಡು ನಾವು ಹೇಗೆ ಕಾಣುತ್ತೆ ಅಂಥೇಳಿ ಹೀಗೆಲ್ಲವೂ ಕೂಡ. ಮತ್ತು ನಮ್ಮಲ್ಲಿ ಸಾಂಗ್ ಇದೆ, ಫೈಟ್ ಇದೆ, ಆಯಿತಾ, ಹಳ್ಳಿಯ ಸೊಗಡಿದೆ. ಇದು ಪಕ್ಕಾ ಒಂದು ಮಾಸ್ ಪಿಕ್ಚರ್ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಮತ್ತು ನನಗೆ 100% ವಿಶ್ವಾಸ ಇದೆ. ನಮ್ಮ ಚಿತ್ರ ಏನಿದೆ, ಈ ಚಿತ್ರದ ಸಾಂಗು ಎಲ್ಲರೂ ಕೂಡ ಕರೆಕ್ಟಾಗಿ ನೀವು ನೆನಪಿಟ್ಕೊಳ್ಳಿ. ಗಣೇಶನ ಹಬ್ಬದಲ್ಲಿ ನಾವು ಸಾಂಗ್ ನೆಕ್ಸ್ಟ್ ಬಿಡ್ತಾ ಹೋಗ್ತೇವೆ. ಬಹುತೇಕ ಡಿಜೆಗಳಲ್ಲಿ ನಮ್ಮ ಸಾಂಗ್ ಇರುತ್ತೆ. ಅದರಲ್ಲಿ ನಮ್ಮದು 6 ಸಾಂಗಲ್ಲಿ 3 ಸಾಂಗ್ ಫುಲ್ಲು ಡ್ಯಾನ್ಸ್ ಸ್ಟೆಪ್ ಇರುವಂಥ ಸಾಂಗು. ಅದು ಗಣೇಶನ ಹಬ್ಬದಲ್ಲಿ. ಈ ಸಲ ಗಣೇಶನ ಹಬ್ಬಕ್ಕೆ ನಮ್ಮದೇ ಸಾಂಗು. ಈ ಹೆಂಗೆ ಕೆಂಚಾಲೋ ಮಂಚಾಲೋ ಅಲ್ಲ ಅಷ್ಟು ಓಲ್ಡ್ ಸಾಂಗ್ಗಳೆಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾರೋ ಅದೇ ರೀತಿಯಲ್ಲಿ ನಮ್ದು ಈ ಸಲ ಸಾಂಗ್ ಇರುತ್ತೆ. ನೀವು ಫಿಕ್ಸ್ ಆಗಲಿಕ್ಕೆ ಅಡ್ಡಿಲ್ಲ. ಒಂದು ಮತ್ತು ನಮ್ಮ ಚಿತ್ರ ನಮ್ಮ ದೇಶಾದ್ಯಂತ ಹೊಸ ಟ್ರೆಂಡ್ ಸೃಷ್ಟಿ ಮಾಡುತ್ತೆ. ಇದಾದಮೇಲೆ ಹಲವಾರು ಸಸ್ಯಗಳ ಕುರಿತ ಪಿಕ್ಚರ್ ಕೂಡ ಬರುತ್ತೆ ಅಂಥೇಳಿ ಅನಿಸುತ್ತೆ. ಅಷ್ಟು ಕಾನ್ಫಿಡೆನ್ಸ್ ನಮಗಿದೆ. ನಾವು ಆ್ಯಕ್ಟ್ ಮಾಡಿಲ್ಲ. ಒಂದು ಸಣ್ಣ ಪಾತ್ರ ಮಾಡಬೇಕು ಅಂತ ಅವಕಾಶ ಕೊಟ್ಟರೆ ಡೈರೆಕ್ಟ್ರು, ಹಿಂಗೆ ಮುಖ ತೋರಿಸಿ ಹೋಗ್ಬಿಡೋಣ, ಇಷ್ಟು ದುಡ್ಡು ಹಾಕೋದಾದ್ಮೇಲೆ ನಮ್ಮ ಮುಖ ಪಿಕ್ಚರ್ ಬಂದಿಲ್ಲ ಅಂದರೆ ಕಷ್ಟ ಅಲ್ಲ. ಹೌದೌದು, ಅದು ನನ್ನ ಹಾಕ್ಕೊಳ್ಳಲ್ಲ ಅಂತಂದ್ರ ಇವ್ರು ಹೇಳಿದ್ರು ಹಿಂಗಿರಬೇಕು, ಮುಖಕ್ಕೆ ಪೇಂಟ್ ಹಚ್ಕೋತಿ ಯಾಕೆ ಹೇಳಿದ್ರು. ಅದಕ್ಕೆ ಹೀರೋ ಆಗೋ ಆಸೆ ಬಿಟ್ಟಿದ್ದೇನೆ. ಹೀರೋ ಹಿಂದೆ ಇರುವಂತಹ ಕತೆ ಮಾಡ್ಲಿಕ್ಕೆ ನಾನು ಅವ್ರ ಜೊತೆ ಕೂತ್ಕೋತಾ ಇದ್ದೆ ದಿನ ಸಂಜೆ ಹೋಗಿ. ನೆಕ್ಸ್ಟ್ ಫಿಲಮ್ ಇಲ್ಲ. ಈಗ ಇದು ಹೋಯ್ತು ನಮಗೆ, ಏನು ಹೇಳಿ, ಆ್ಯಕ್ಟ್ರ್ ಆಗುವಂಥ ಆಸೆ ಹೋಯ್ತು. ಏನಿದ್ರು ತೆರೆ ಹಿಂಭಾಗ ಅಷ್ಟೇ. ಪೂಜೆ ಮಾಡೋ ವೃತ್ತಿ ಬಿಟ್ಟು ಸುಮಾರು ವರ್ಷ ಆಯಿತು, ಸುಮಾರು ಒಂದು 10 ವರ್ಷ ಆಗೋಯ್ತು. ಈ ಸದ್ಯಕ್ಕೆ ಲ್ಯಾಂಡ್ ಡೆವಲಪರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ನಮ್ಮದೊಂದು ಸಿರ್ಸಿಯಲ್ಲಿ ಒಂದು ಪತ್ರಿಕೆ ಇದೆ, ಟಿ ವಿ ಇದೆ, ಉತ್ತರ ಕನ್ನಡ ಜಿಲ್ಲೆಗೆ ವ್ಯಾಪ್ತಿಯಲ್ಲಿ, ವಿಶ್ವಂಬರ ಟಿ.ವಿ, ವಿಶ್ವಂಬರ ವಾರಪತ್ರಿಕೆ ಅಂತ. ಅದನ್ನು ಈಗ ಹೇಳಲ್ಲ, ನೆಕ್ಸ್ಟ್ ಪತ್ರಿಕೆ ವರ್ಷ ಹೇಳ್ತೇನೆ. ಯಾಕೆಂದರೆ ಈಗ ಸುಮಾರಷ್ಟು ಇನ್ನೂ ಭಾಳಷ್ಟು ಬಾಕಿ ಇದೆ. ದೊಡ್ಡ ಸಿಂಗರ್ ಹತ್ರ ಹಾಡು ಆಡಿಸ್ಬೇಕಾಗಿದೆ. ಇನ್ನೂ ಭಾಳಷ್ಟು ಸ್ಟಂಟ್ ಪೋರ್ಷನ್ ಎಲ್ಲ ಬಾಕಿ ಇದೆ. ಅದರಿಂದ ಸ್ವಲ್ಪ ನಾವು ಇದೊಂದು ವಿಷಯ, ಈ ದುಡ್ಡು ಎಷ್ಟು ಆಗುತ್ತೆ ಅನ್ನೋ ವಿಷಯವನ್ನು ಬಿಟ್ಟು ಬಾಕಿ ಎಲ್ಲವನ್ನೂ ಹೇಳಲಿಕ್ಕೆ ತಯಾರಾಗಿದ್ದೇನೆ. 5 ಲ್ಯಾಂಗ್ವೇಜಲ್ಲೂ ಕೂಡ ಎಲ್ಲ ಸಾಂಗನ್ನು ಕೂಡ ನಾವು ಬಿಡುಗಡೆ ಮಾಡ್ತೇವೆ. ಈಗ ಹೆಂಗೆ ನಾವು ಟೀಸರ್ ಬಿಟ್ಟು 5 ಲ್ಯಾಂಗ್ವೇಜಲ್ಲೂ ಕೂಡ ಬಿಡ್ತಾ ಇದ್ದೇವೆ. ಇದೇ ಆರ್ಟಿಸ್ಟು, ಇದೇ ಕತೆ ಎಲ್ಲ ಸೇಮ್ ಇರ್ತದೆ. ನಾವಲ್ಲಿ ಸೌಂಡ್ ಮಾಡ್ತೇವೆ. ಇವತ್ತಿನ ಏನಾಗಿತ್ತು ನಮ್ಗೆ ಗೊತ್ತಿದ್ದ ಹಾಗೆ, ಕಂಟೆಂಟ್ ಚೆನ್ನಾಗಿದ್ದರೆ, ಕಥೆಯಲ್ಲಿ ಜೀವಾಳ ಇದೆ, ಎಲ್ಲ ಕಡೆ ಹುಡ್ಕೋ ಬರ್ತಾರೆ. ಜನ ನೋಡಿದ ತಕ್ಷಣ ಅನಿಸ್ಬೇಕು. ಈಗ ನಿಮಗೆ ಅನ್ನಿಸ್ತಲ್ವ, ಈಗ ಏನೋ ಹೊಸ ಥರ ಇದೆ, ಅವ್ನು ಗಿಡ ಇಟ್ಕೊಂಡಿದ್ದಾನೆ, ಕಾಡಿದೆ, ಒಬ್ಬ ಸಿದ್ಧಿ ಇದ್ದಾನೆ, ಒಂದು ಟ್ರೈಬಲ್ಸ್ ಇದ್ದಾರೆ, ಏನೋ ಎಲ್ಲ ಪಿಕ್ಚರ್ಗಿಂತ ಹೊಸ ಥರ ನಿಮ್ಗೆ ಅನಿಸ್ತಲ್ವಾ? ಅದೇ ಥರ ಮುಂದೆ ಎಲ್ಲರಿಗೂ ಅನಿಸುತ್ತೆ. ನಮ್ಮ ಸಾಂಗ್ ಬಿಡ್ತಾ ಇದ್ದಂಗೆ
ಒಂದು ಹವಾ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಮಂತ್ ನಾವು ಸಾಂಗ್ ಬಿಡ್ತೇವೆ. ಇಡೀ ಏನು ಹೇಳಿ ಕರ್ನಾಟಕ ರಾಜ್ಯ ಅಲ್ಲ, ಎಲ್ಲ ನಮ್ಮ ದೇಶದ ಜನ ತಿರು ನೋಡ್ತಾರೆ ನಮ್ಮ ಈ ಸಾಂಗನ್ನು, ನಮ್ಮ ಈ ಹಾಡನ್ನು, ಪಿಕ್ಚರನ್ನು. 100% ಕಾನ್ಫಿಡೆಂಟ್. ಜಾಸ್ತಿ ಆಯ್ತು ಮಾತಾಡಿದ್ದು, ನೀವು ಮಾತಾಡಿಲ್ಲ ಅಂದ್ರಲ್ಲ, ನಾವು ಇನ್ನೊಂದು ಸ್ವಲ್ಪ ಎಳೆದು ಬಿಟ್ಟೆ ಮಾತನ್ನ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.